ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಪವರ್ಫುಲ್ ನ್ಯಾಚುರಲ್ ರೆಮಿಡಿ ಬಗ್ಗೆ ನೋಡೋಣ. ಹೇರ್ ಗ್ರೋತ್ಗೆ ಇದು ತುಂಬ ಉಪಯೋಗ ಅಂತ ಸೂಪರ್ ಸೀಡ್. ಇದು ಏನು ಅಂದರೆ ಹೇರ್ ಫಾಲ್ಗೆ, ಥಿನ್ನಿಂಗ್ಗೆ, ಡ್ಯಾಂಡ್ರಫ್ ಇದೆಲ್ಲದು ಕಾಮನ್ ಪ್ರಾಬ್ಲಮ್ಸ್ಗಳು ಇದು ಒಂದು ಒಳ್ಳೆ ಸೊಲ್ಯೂಷನ್ ಆಗಿರುತ್ತೆ. ಇವತ್ತು ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದನ್ನು ಹಲೀಮ್ ಸೀಡ್ಸ್ ಅಂತಲೂ ಕರೀತಾರೆ, ಇಂಗ್ಲೀಷ್ನಲ್ಲಿ ಗಾರ್ಡನ್ ಕ್ರೆಸ್ ಸೀಡ್ ಅಂತ ಕರೀತಾರೆ, ಮತ್ತು ಕನ್ನಡದಲ್ಲಿ ಇದನ್ನು ಅಲಿವಿ ಬೀಜ ಅಂತ ಕರೀತಾರೆ, ಅಥವಾ ಹಲಸಿ ಥರದ ಸಣ್ಣ ಬೀಜಗಳಂತಲೂ ಕರೀತಾರೆ. ಈ ಅಲಿವಿ ಬೀಜ ಏನು ಮಾಡುತ್ತೆ, ಇದು ತುಂಬ ಸಣ್ಣದಾಗಿರುತ್ತೆ ಮತ್ತು ತುಂಬ ಪವರ್ಫುಲ್ ಕೂಡ. ಈ ಅಲಿವಿ ಬೀಜಗಳು ಅಂದರೆ ಟೈನಿ ರೆಡ್ ಬ್ರೌನ್ ಕಲರ್ ಇರುವಂಥ ಬೀಜಗಳಿದು. ಇದು ಮೇಯ್ನಾಗಿ ಇಂಡಿಯನ್ ಮಿಡಲ್ ಈಸ್ಟ್ ರೀಜನಲ್ಲಿ ಬೆಳೆಯುತ್ತಾರೆ. ಇದರಲ್ಲಿ ಯಾವ್ಯಾವ ಪೋಷಕಾಂಶಗಳಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಇದರಲ್ಲಿ ಐರನ್, ಪ್ರೋಟೀನ್, ಒಮೆಗಾ 3 ಫ್ಯಾಟಿ ಆ್ಯಸಿಡ್, ವಿಟಮಿನ್ ಎ, ಸಿ, ಇ, ಫ್ಲೋಟೆಡ್ ಇರುತ್ತೆ. ಇದನ್ನು ಏನ್ಷಿಯಂಟ್ ಟೈಮಲ್ಲಿ ಅಂದರೆ ನಮ್ಮ ಹಳೆಯ ಕಾಲದಲ್ಲಿ ಇದನ್ನು ಆಯುರ್ವೇದಿಕ್ನಲ್ಲಿ ಬಳಸ್ತಾಯಿದ್ರು. ಎಸ್ಪೆಷಲಿ ಇದು ಹೇರ್ ಗ್ರೋತ್ಗೆ, ಸ್ಕಿನ್ ಗ್ಲೋಗೆ, ಬ್ಲಡ್ ಪ್ಯೂರಿಫಿಕೇಷನ್ಗೆ, ವೆಯ್ಟ್ ಗೇನ್ಗೆ ತುಂಬ ಯೂಸ್ ಮಾಡ್ತಾಯಿದ್ರು ಆಗ. ಇದು ಹೇರ್ ಗ್ರೋತ್ ಪವರ್ ಇರುವಂಥ ಒಂದು ಬೀಜ. ಇದ್ರ ಬಗ್ಗೆ ಈಗ ನೋಡೋಣ ಫ್ರೆಂಡ್ಸ್. ಹಲೀಮ್ ಸೀಡ್ಸ್ ಅಂದರೆ ಹೇರ್ ಬೂಸ್ಟರ್ಗೆ ಹೆಚ್ಚಾಗಿ ಬಳಸ್ತಾರೆ. ಇದು ಹೇಗೆ ಹೆಲ್ಪ್ ಮಾಡುತ್ತೆ ಅಂದರೆ, ಇದು ಮೊದಲನೇದಾಗಿ ಹೇರ್ ಫಾಲ್ನ ಸ್ಟಾಪ್ ಮಾಡುತ್ತೆ. ಇದರಲ್ಲಿ ಐರನ್ ಮತ್ತು ಪ್ರೋಟೀನು ಹೇರ್ ರೂಟ್ಸನ್ನು ಸ್ಟ್ರಾಂಗ್ ಮಾಡುತ್ತೆ. ಎರಡನೇದೇನೆಂದರೆ, ಇದು ಬೂಸ್ಟ್ ಮಾಡುತ್ತೆ ಹೇರ್ ಗ್ರೋತ್ಗೆ, ಯಾಕಂದರೆ ಸ್ಕ್ಯಾಲ್ಪ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಇದರಿಂದ ಹೊಸ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಮೂರನೇದು, ಇದು ಡ್ಯಾಂಡ್ರಫ್ನ ರೆಡ್ಯೂಸ್ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಪ್ರಾಪರ್ಟೀಸ್ ಮತ್ತು ಸ್ಕ್ಯಾಲ್ಪ್ ಕ್ಲೀನ್ ಮಾಡುತ್ತದೆ. ನಾಲ್ಕನೇದು, ಇದು ಹೇರ್ ಥಿಕ್ನೆಸ್ನ ಇಂಪ್ರೂವ್ ಮಾಡುತ್ತೆ. ರೆಗ್ಯುಲರ್ ಯೂಸ್ ಮಾಡಿದರೆ ಹೇರ್ ಥಿಕ್ ಮತ್ತು ಸ್ಟ್ರಾಂಗಾಗಿ ಕೂಡ ಆಗುತ್ತೆ. ಇದರ ಐದನೇದೇನೆಂದರೆ, ಪ್ರಿವೆಂಟ್ಸ್ ಪ್ರಿಮೆಚ್ಯೂರ್ ಗ್ರೇಯಿಂಗ್, ಅಂದರೆ ಕೂದಲು ಬೆಳ್ಳಗಾಗೋದು ಅತಿ ಚಿಕ್ಕ ವಯಸ್ಸಿನಲ್ಲಿ ಕಡಿಮೆ ಆಗುತ್ತೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಅದು ಆ ಗ್ರೇಯಿಂಗ್ ಪ್ರಾಸೆಸ್ನ ಸ್ಲೋ ಡೌನ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಇದು ಒಂದು ನ್ಯಾಚುರಲ್ ಹೇರ್ ಮೆಡಿಸಿನ್ ಅಂತ ಹೇಳ್ಬೋದು. ಈ ಹಲೀಮ್ ಸೀಡ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಇದು ಸಿಂಪಲಾಗಿ ಹೇಳಬೇಕಾದ್ರೆ, ಹಲೀಮ್ ಸೀಡ್ಸಲ್ಲಿ ಜೆಲ್ ಲೈಕ್ ಸಬ್ಸ್ಟೆನ್ಸ್ ಇರುತ್ತೆ. ಅದನ್ನು ನಾವು ನೀರಲ್ಲಿ ನೆನೆ ಹಾಕಿದಾಗ ಅದು ನಮಗೆ ಗೊತ್ತಾಗುತ್ತೆ. ಇದು ಸ್ಕ್ಯಾಲ್ಪ್ನ ನರಿಷ್ ಮಾಡುತ್ತೆ ಮತ್ತು ಬ್ಲಡ್ ಫ್ಲೋನ ಇಂಪ್ರೂವ್ ಮಾಡುತ್ತೆ. ಇದು ಹೇರ್ ಫಾಲಿಕಲ್ಸ್ನ ಆ್ಯಕ್ಟಿವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ರೂಟ್ಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ, ಆ್ಯಕ್ಟಿವ್ ಕೂಡ ಆಗುತ್ತೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಇದು ಮೊದಲನೇ ಮೆಥಡ್ ಅಂದರೆ, ಇದನ್ನು ನಾವು ನೀರಲ್ಲಿ ನೆನೆ ಹಾಕೋದು. ಇದನ್ನು 1 ಸ್ಪೂನಷ್ಟು ಅಲಿವಿ ಬೀಜನ ನಾವು ರಾತ್ರಿ ಇಡೀ ಇದನ್ನು ನೀರಲ್ಲಿ ನೆನೆ ಹಾಕಬೇಕಾಗುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಬೇಕಾಗತ್ತೆ. ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ, ಹೇರ್ ಗ್ರೋತ್ಗೆ, ಬಾಡಿ ಡಿಟಾಕ್ಸ್ ಆಗೋದಕ್ಕೂ ಕೂಡ ಇದು ತುಂಬ ಒಳ್ಳೆಯ ಒಂದು ಇಂಗ್ರೀಡಿಯೆಂಟು, ಮತ್ತು ಸ್ಕಿನ್ ಗ್ಲೋ ಕೂಡ ಆಗುತ್ತೆ. ಇದರ ಎರಡನೇ ಮೆಥಡ್ ಏನಂದರೆ ಹೇರ್ ಮಾಸ್ಕ್. 2 ಸ್ಪೂನಷ್ಟು ಅಲಿವೆ ಬೀಜನ ನೆನೆ ಹಾಕಬೇಕಾಗುತ್ತೆ ಓವರ್ನೈಟು. ಅದಾದಮೇಲೆ ಅಲೋವೆರಾ ಜೆಲ್ನ ಇದಕ್ಕೆ ಹಾಕಬೇಕಾಗುತ್ತೆ. ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಸ್ಕ್ಯಾಲ್ಪ್ಗೆ ಹಚ್ಚಿ 30-40 ನಿಮಿಷ ಬಿಟ್ಟು ಇದು ವಾಶ್ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದರ ಮೂರನೇ ಮೆಥಡು ಹಾಲಿನೊಟ್ಟಿಗೆ ತಗೊಳ್ಳೋದು. ಈ ಅಲಿವೆ ಬೀಜನ ಬೆಚ್ಚಗೆ ಇರೋ ಹಾಲಿನಲ್ಲಿ ಮಿಕ್ಸ್ ಮಾಡಿ ಡೈಲಿ ನೈಟ್ ಇದನ್ನು ಕುಡಿಯೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ, ಸ್ಟ್ರಾಂಗ್ ಬೋನ್ಸ್ ಬಿಲ್ಡ್ ಆಗುತ್ತೆ, ಬೆಟರ್ ಸ್ಲೀಪ್ ಕೂಡ ಬರುತ್ತೆ. ಇದರ ಮೆಥಡ್ 4 ಏನಂದರೆ ಹನಿ ಮಿಕ್ಸ್. ಅಲಿವೆ ಬೀಜನ ಜೇನುತುಪ್ಪದೊಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಡೈಲಿ ಬೆಳಗ್ಗೆ ತಿನ್ನೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಹೇರ್ ಸ್ಟ್ರೆಂತ್ ಆಗುತ್ತೆ, ಎನರ್ಜಿ ಲೆವೆಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಇದರ ಇಂಪಾರ್ಟೆಂಟ್ ನೋಡೋಣ. ಇದನ್ನು ತುಂಬ ಎಕ್ಸೆಸ್ ಕ್ವಾಂಟಿಟಿಯಲ್ಲಿ ತಗೋಬಾರ್ದು. ಪ್ರೆಗ್ನೆಂಟ್ ವುಮೆನು ಅವರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೊಳ್ಳೋದ್ರಿಂದ ಒಳ್ಳೆಯದು. ಇದನ್ನು ತುಂಬ ಸಣ್ಣ ಪ್ರಮಾಣದಿಂದ ತಗೊಳ್ಳೋದು ಉತ್ತಮ, ಯಾಕಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಹೊಟ್ಟೆಗೆ ಸಮಸ್ಯೆ ಆಗೋದಿಲ್ಲ. ಇದರ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನಂದರೆ, ಇದು ಹೇರ್ ಗ್ರೋತು ಅಲ್ಲ, ಇನ್ನೂ ಬೆನಿಫಿಟ್ಸ್ ಇದೆ. ಇದು ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ,
ಬ್ಲಡ್ ಲೆವೆಲ್ಸ್ನ ಜಾಸ್ತಿ ಮಾಡುತ್ತೆ, ಯಾಕಂದರೆ ಇದು ಐರನ್ ರಿಚ್ ಆಗಿರೋದ್ರಿಂದ. ಮತ್ತು ಇದು ವೆಯ್ಟ್ ಗೇನ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ, ಸ್ಕಿನ್ ಗ್ಲೋ ಮಾಡೋದಕ್ಕೂ ಇಂಪ್ರೂವ್ ಮಾಡುತ್ತೆ, ಎನರ್ಜಿನ ಕೂಡ ಬೂಸ್ಟ್ ಮಾಡುತ್ತೆ. ಇದು ಓವರಾಲ್ ಸೂಪರ್ ಫುಡ್ ಆಗಿದೆ. ಸೊ ಫ್ರೆಂಡ್ಸ್, ಇವತ್ತು ನಾವು ನೋಡಿದ್ದೆವು ವಾಟ್ ಈಸ್ ಅಲೀಮ್ ಸೀಡ್ಸ್, ಹೇರ್ ಗ್ರೋತ್ ಬೆನಿಫಿಟ್ಸ್ ಮತ್ತು ಹೌ ಟು ಯೂಸ್, ಸೇಫ್ಟಿ ಟಿಪ್ಸ್ ಎಲ್ಲನೂ ನಾವು ನೋಡಿದ್ದೇವೆ. ನೇಚರ್ ಆಲ್ವೇಸ್ ಗಿವ್ ದ ಬೆಸ್ಟ್ ಸೊಲ್ಯೂಷನ್. ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಪರಿಸರದಲ್ಲಿ ಏನೇನು ಸಿಗ್ತವೋ ಅದರಲ್ಲಿ ಒಳ್ಳೆ ಅಂಶಗಳನ್ನ ಇರುತ್ತೆ. ನಾವು ಅದನ್ನು ನೋಡಿ ತಗೊಳ್ಳೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮತ್ತು ನಮ್ಮ ಸುತ್ತಮುತ್ತ ಇರುವಂಥ ವಸ್ತುಗಳು ಕೂಡ ತುಂಬ ಚೆನ್ನಾಗಿ ನಮ್ಮ ಬಾಡಿಗೆ ಸೇರ್ತಾ ಹೋಗುತ್ತೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.